ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ಸಲವಾತು ರಬ್ಬಿ ವಸಲಾಮು ಅಲೈಕ ಯಾ ಸಯ್ಯಿದಿ ಯಾ ಹಬೀಬಿ ಯಾ ರಸೂಲಲ್ಲಾಹ್. ಅಸ್ಹಾಬುಲ್ ಬದರ್, ದ ಗ್ರೇಟ್ ಲೀಡರ್ಸ್. ಮುಸ್ಲಿಮರು ಅಸ್ಹಾಬುಲ್ ಬದರನ್ನು ಇತಿಹಾಸದುದ್ದಕ್ಕೂ ಸ್ಮರಿಸುತ್ತಾ ಬರುತ್ತಿದ್ದಾರೆ. ಇಡೀ ಇಸ್ಲಾಂ ಇತಿಹಾಸದಲ್ಲಿ ಜಗತ್ತಿಗೆಲ್ಲ ಚಿರಪರಿಚಿತರಾದ ಮಹಾತ್ಮರು ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಅದು ಬರೀ ಹೆಸರಲ್ಲ, ಅದೊಂದು ಲೆಜೆಂಡರಿ ಸ್ಟೋರಿ. ಹಿಜರಿ ವರ್ಷ 2 ಪವಿತ್ರ ರಮದಾನ್ 17ನೇ ಶುಕ್ರವಾರದಂದು ಮುಸ್ಲಿಮರ ಮೇಲೆ ಆಕ್ರಮಣಕ್ಕೆ ಮಕ್ಕಾದಿಂದ ಬಂದ ಮುಶ್ರಿಕರ ಎದುರಾಗಿ ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅನುಯಾಯಿಗಳು ಯುದ್ಧ ಮಾಡೋ ಅನಿವಾರ್ಯತೆಗೆ ಬಂದು ನಿಂತಿದ್ದರು. ಅಲ್ಲಿ ನಡೆದದ್ದು ಬರೀ ಹೊಡೆದಾಟವಲ್ಲ, ಅದು ಧರ್ಮ ಮತ್ತು ಅಧರ್ಮದ ನಡುವಿನ ಮಹಾಸಂಗ್ರಾಮ. ಇದರ ಬಗ್ಗೆ ಪವಿತ್ರ ಕುರ್ಆನ್ ಯೌಮುಲ್ ಫುರ್ಕಾನ್ ಅಂತ ಕರೆದಿದೆ, ಅಂದರೆ ಸತ್ಯ ಮತ್ತು ಅಸತ್ಯವನ್ನು ನಿಷ್ಠುರವಾಗಿ ಬೇರ್ಪಡಿಸಿದ ದಿನ. ಒಂದು ಘಟನೆ ಕೇಳಿ. ದೇವದೂತ ಜಿಬ್ರೀಲ್ ಅಲೈಹಿಸ್ಸಲಾಂರವರು ಒಮ್ಮೆ ಪ್ರವಾದಿ ಹತ್ರ ಬಂದ್ಬಿಟ್ಟು ಒಂದು ಮಾತು ಕೇಳ್ತಾರೆ. ಓ ಪ್ರವಾದಿಯವರೇ, ಈ ಬದರ್ ಕದನದಲ್ಲಿ ಭಾಗವಹಿಸಿದವರನ್ನು ನೀವೆಲ್ಲ ಹೇಗೆ ನೋಡ್ತೀರಿ? ಅದಕ್ಕೆ ಪ್ರವಾದಿಯವರು ನಮ್ಮಲ್ಲಿರುವ ಅತ್ಯಂತ ಶ್ರೇಷ್ಠರು ಅಂತ ಉತ್ತರ ಕೊಡ್ತಾರೆ. ಆಗ ಜಿಬ್ರೀಲ್ ಅಲೈಹಿಸ್ಸಲಾಂರವರು, ನೋಡಿ ರಸೂಲರೇ, ಹಾಗೇನೆ ನಮ್ಮ ಮಲಕುಗಳ ಲೋಕದಲ್ಲೂ ಅಷ್ಟೇ ಯಾವ ಮಲಕುಗಳು ಬದರ್ ಕದನದಲ್ಲಿ ಪಾಲ್ಗೊಂಡಿದ್ದಾರೋ ಅವರನ್ನ ನಾವು ಕೂಡ ನಮ್ಮಲ್ಲಿರೋ ಸುಪೇರಿಯಸ್ ಅಥವಾ ಅತ್ಯಂತ ಶ್ರೇಷ್ಠರು ಅಂತ ಕರಿತೇವೆ. ಅಂದರೆ ಬದರ್ ಅನ್ನೋದು ಕೇವಲ ಮನುಷ್ಯರ ಯುದ್ಧವಾಗಿರಲಿಲ್ಲ, ಅದು ಮಲಕುಗಳು ಭೂಮಿಗೆ ಬಂದಿರುವುದು ಮುಸ್ಲಿಮರ ಜೊತೆ ಸೇರಿ ಮುಶ್ರಿಕರ ವಿರುದ್ಧ ಯುದ್ಧ ಮಾಡಿದ್ದಕ್ಕೆ ಸಾಕ್ಷಿಯಾದ ಒಂದು ಮಹಾ ಅದ್ಭುತ. ಸಿಂಹಗಳಂತೆ ಗರ್ಜಿಸುತ್ತಾ ಮುನ್ನುಗ್ಗಿದ ಪೈಗಂಬರರ ಸೈನ್ಯದ ಮುಂದೆ ಸೋತು ಓಡಿದ ಮಕ್ಕಾ ಮುಶ್ರಿಕಗಳ ಬಗ್ಗೆ ಪೈಗಂಬರ್ ಅವರ ಪ್ರಸಿದ್ಧ ಕವಿ ಹಸ್ಸಾನ್ ಇಬ್ನ್ ಸಾಬಿತ್ ತನ್ನ ಕವನದಲ್ಲಿ ಹೇಳುವುದು, ಕುಲಗೋತ್ರದ ಅಹಂಕಾರದ ಬಗ್ಗೆ ಕಿಂಚಿತ್ತೂ ತಲೆ ಕೆಡಿಸಿಕೊಳ್ಳದೆ ಅಂದು ಶತ್ರು ಸೈನ್ಯವು ದಿಕ್ಕಾಪಾಲಾಗಿ ರಣರಂಗದಿಂದ ಓಡಿ ಹೋಯಿತು.